ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕೆಸಿ ಮೂವ್ಮೆಂಟ್. ಇದು ಸಾಮಾಜಿಕ ಸಂಶೋಧನಾ ಮತ್ತು ಕಾರ್ಯನೀತಿ ಸಂಸ್ಥೆಯಾಗಿದ್ದು, ಭಾಗವಹಿಸುವಿಕೆ ಮತ್ತು ಪಾಲ್ಗೊಳ್ಳುವಿಕೆಯನ್ನು ತನ್ನ ಚಟುವಟಿಕೆಗಳ ಪ್ರಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮುದಾಯದ ನೈಜ ಅಗತ್ಯತೆ ಮತ್ತು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ಬಿಂಬಿತವಾಗಬೇಕೆನ್ನುವ ಸ್ಪಷ್ಟ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಗ್ರಾಮ್ನ ಪ್ರಮುಖ ವಿಷಯ ಕ್ಷೇತ್ರಗಳಾಗಿದ್ದು, ಅಧ್ಯಯನ, ವಕಾಲತ್ತು, ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ಕಾರ್ಯಕ್ರಮದ ಮೇಲ್ವಿಚಾರಣೆ ಪ್ರಮುಖ ಚಟುವಟಿಕೆಗಳಾಗಿದ್ದು, ಸರ್ಕಾರದ ಹಲವು ಯೋಜನೆಗಳು ಹಾಗೂ ಯೋಜನೆ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಗಳಿಗೆ ಮಾರ್ಗದರ್ಶಿ ಸಂಸ್ಥೆಯಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಭಿವೃದ್ಧಿಯು ಸುಸ್ಥಿತಿ, ಸದೃಢ ಮಾನವ ಮತ್ತು ಅಗತ್ಯ ಸಾಮಾಜಿಕ ಬಂಡವಾಳ ನಿರ್ಮಾಣದಿಂದ ಮಾತ್ರ ಸಾಧ್ಯ ಎನ್ನುವುದು ಗ್ರಾಮ್ನ ನಂಬಿಕೆ. ಈ ನಿಟ್ಟಿನಲ್ಲಿ ವಿವಿಧ ಕ್ರಿಯಾ ಸಂಶೋಧನಾ ಯೋಜನೆಗಳನ್ನು ಗ್ರಾಮ್ ಅನುಷ್ಠಾನಗೊಳಿಸ್ತಾ ಇದೆ. ಸುಗಮ್ಯ ಶಿಕ್ಷಾ ಕಾರ್ಯಕ್ರಮ, ಸಮಗ್ರ ಶಾಲಾಭಿವೃದ್ಧಿ ಯೋಜನೆ. ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನು ಮತ್ತಷ್ಟು ಸದೃಢಗೊಳಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ವಿಶ್ವಸಂಸ್ಥೆಯ ಶಾಶ್ವತ ಅಭಿವೃದ್ಧಿ ಗುರಿಗಳು, 21ನೇ ಶತಮಾನಕ್ಕೆ ಬೇಕಾಗಿರುವ ಕೌಶಲಗಳು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಆಶಯಗಳನ್ನು ಅನುಷ್ಠಾನಗೊಳಿಸಲು ರೂಪಿಸಿರುವ ಸಂಶೋಧನಾಧಾರಿತ ಕಾರ್ಯಕ್ರಮವಾಗಿದೆ. ಮಕ್ಕಳ ಸಮಗ್ರ ಕಲಿಕೆ ಮತ್ತು ಬೆಳವಣಿಗೆಗೆ ಅದಮ್ಯ ಅವಕಾಶಗಳು, ಅವರಲ್ಲಿ ಸಾಧನೆಯ ಕನಸು ಬಿತ್ತಲು ವಿಶೇಷ ಚಟುವಟಿಕೆಗಳು ಮತ್ತು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ವಿವಿಧ ಭಾಗೀದಾರರ ಸಂಯೋಜಿತ ಭಾಗವಹಿಸುವಿಕೆಗೆ ಸಮರ್ಥ ವೇದಿಕೆ ನಿರ್ಮಿಸಲು 9 ವಿವಿಧ ಯೋಜನೆಗಳ ಸಮಗ್ರ ಗುಚ್ಛವಾಗಿದೆ. ಮಕ್ಕಳಲ್ಲಿ ದೇಶಪ್ರೇಮ ಮತ್ತು ಸಾಧನೆಯ ತುಡಿತ ತರಲು ನನ್ನ ದೇಶ ನನ್ನ ಹಿರಿಮೆ, ಕಲಿಕೆಯನ್ನು ಮತ್ತಷ್ಟು ಬಲಗೊಳಿಸಲು ಸಂಧ್ಯಾಶಾಲೆ, ಕೌಶಲ್ಯಗಳ ಅಭಿವೃದ್ಧಿಗಾಗಿ ಕಂಪ್ಯೂಟರ್, ಜೀವನ ಕೌಶಲ, ಭಾಷಾ ಕೌಶಲ್ಯ ಲ್ಯಾಬ್, ಸದೃಢ ಭಾರತಕ್ಕಾಗಿ ಸದೃಢ ಮಕ್ಕಳು ಯೋಜನೆ, ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಚಿರಾಯು, ಶಾಲೆಯನ್ನು ಸ್ವಚ್ಛತೆಯ ಮಂದಿರವನ್ನಾಗಿಸಲು ವಾಶ್ ಇ ಯೋಜನೆ, ಭಾಗೀದಾರರ ಪಾಲ್ಗೊಳ್ಳುವಿಕೆಗಾಗಿ ಶಾಲಾ ನಾಯಕತ್ವ ಮತ್ತು ಸಬಲೀಕರಣ ಯೋಜನೆ, ಪರಿಸರ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲ ಬಳಕೆಯ ಉತ್ತೇಜನಕ್ಕಾಗಿ ಹಸಿರು ಶಾಲೆ ಯೋಜನೆ, ಪ್ರೌಢಶಾಲಾ ಮಕ್ಕಳ ಕಲಿಕೆಗಾಗಿ ಶೈಕ್ಷಣಿಕ ಬೆಂಬಲಾತ್ಮಕ ಕಾರ್ಯಕ್ರಮ. ಹೀಗೆ 9 ಉಪಯೋಜನೆಗಳ ಮೂಲಕ ಉತ್ತಮ ಶೈಕ್ಷಣಿಕ ಸನ್ನಿವೇಶವನ್ನು ಸೃಷ್ಟಿಸುವುದರ ಜೊತೆಗೆ ಸುಮಾರು 160 ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಸ್ತಾರವಾದ ಕಲಿಕಾ ಅವಕಾಶ, ಗುರಿ ನಿರ್ಧಾರ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಒಂದು ಅನುಷ್ಠಾನ ಮಾದರಿಯನ್ನು ರೂಪಿಸಲು ಸುಗಮ್ಯ ಶಿಕ್ಷಾ ಶ್ರಮಿಸುತ್ತಿದೆ. ನಮಸ್ಕಾರ ದೇಶದ ನಿರ್ಮಾತೃಗಳೇ. ಇದೇನಿದು ಎಲ್ಲರೂ ನಮ್ಮನ್ನು ಮಕ್ಕಳೇ, ವಿದ್ಯಾರ್ಥಿಗಳೇ ಅಂತ ಸಂಬೋಧಿಸಿದ್ರೆ ಇವರು ದೇಶದ ನಿರ್ಮಾತೃಗಳೇ ಅಂತ ಇದ್ದಾರಲ್ಲ ಅಂದ್ಕೊಂಡ್ರ? ಸ್ವಲ್ಪ ತಡೀರಿ. ನನ್ನ ದೇಶ ನನ್ನ ಹಿರಿಮೆ ಉಪನ್ಯಾಸ ಕೇಳ್ತಾ ಕೇಳ್ತಾ ನಿಮಗೂ ತಿಳಿಯುತ್ತೆ ಈ ದೇಶಕ್ಕೆ ನೀವೆಷ್ಟು ಮುಖ್ಯ, ಈ ದೇಶಕ್ಕಾಗಿ ನೀವೇನು ಮಾಡಬೇಕು, ನಾನು ನಿಮ್ಮನ್ನು ನಿರ್ಮಾತೃಗಳೇ ಅಂತ ಏಕೆ ಸಂಬೋಧಿಸಿದೆ ಅಂತ. ನಿಮ್ಗೆ ಗೊತ್ತಾ, 5000 ವರ್ಷಗಳ ಹಿಂದೆ ಇತರ ಸಂಸ್ಕೃತಿಗಳು ಇನ್ನೂ ಅಲೆಮಾರಿ ಅರಣ್ಯ ನಿವಾಸಿಗಳಾಗಿದ್ದಾಗ ಭಾರತೀಯರು ಸಿಂಧೂ ಕಣಿವೆಯಲ್ಲಿ ಹರಪ್ಪ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿದರು. ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಅಂದರೆ ಪ್ರಜೆಗಳೇ ನಾಯಕನನ್ನು ಚುನಾಯಿಸುವಂಥ ವ್ಯವಸ್ಥೆಯನ್ನು ಹೊಂದಿರುವ ದೇಶ. ವಿಶ್ವದ ಅತಿ ದೊಡ್ಡ ಸ್ವಯಂ ಪ್ರೇರಿತ ಸೇವಾ ಸೈನ್ಯ ಇರೋದು ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಕ್ರಿಸ್ತಪೂರ್ವ 700ರಲ್ಲಿ ನಾವು ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯವನ್ನು ತಕ್ಷಶಿಲಾದಲ್ಲಿ ಸ್ಥಾಪನೆ ಮಾಡಿದ್ವಿ. ನಮ್ಮ ಆಯುರ್ವೇದ ಮನುಕುಲಕ್ಕೆ ತಿಳಿದಂತಹ ಮೊದಲ ಔಷಧಶಾಸ್ತ್ರ. ಚರಕ ಆಯುರ್ವೇದದ ಪಿತಾಮಹ ಆದರೆ ಸುಶ್ರುತ ಮತ್ತು ಅವರ ತಂಡ 2600 ವರ್ಷಗಳ ಹಿಂದೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ರು. 17ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದವರೆಗೂ ಭಾರತ ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು. ಈ ದೇಶದಲ್ಲಿ ಜನ್ಮ ತಾಳದಂಥ 4 ಪ್ರಮುಖ ಧರ್ಮಗಳು ಅಂದರೆ ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಧರ್ಮವನ್ನು ವಿಶ್ವದ 25ಕ್ಕಿಂತ ಹೆಚ್ಚು ಜನ ಪಾಲಿಸ್ತಾ ಇದ್ದಾರೆ. ಇತರ ಇಸ್ಲಾಂ ದೇಶಗಳಲ್ಲಿ ಇರೋದಕ್ಕಿಂತ ಹೆಚ್ಚು ಅಂದರೆ 3 ಲಕ್ಷ ಕಾರ್ಯನಿರತ ಮಸೀದಿಗಳು ಈ ದೇಶದಲ್ಲಿದ್ದಾವೆ. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಂವಿಧಾನ, ಶಿಕ್ಷಣ ಪದ್ಧತಿ, ಕ್ರೀಡೆ, ಆರೋಗ್ಯ, ಸಶಸ್ತ್ರ ಪಡೆಗಳು, ನಮ್ಮ ಕೃಷಿ ಪದ್ಧತಿ, ನೈಸರ್ಗಿಕ ಸಂಪನ್ಮೂಲ, ನಮ್ಮ ರಾಜಕೀಯ ಆಡಳಿತ ವ್ಯವಸ್ಥೆ ಮತ್ತು ಈ ದೇಶ ಕಟ್ಟುವುದರಲ್ಲಿ ಅನೇಕ ಮಹಿಳಾ ನಾಯಕರ ಮಹನೀಯರ ಪಾತ್ರವನ್ನು ತಿಳಿದುಕೊಳ್ಳೋದು ಮುಖ್ಯ ಅಲ್ವಾ? ಆ ಕುತೂಹಲ ನಿಮಗೂ ಇದೆ ಅಲ್ವಾ? ಅದಕ್ಕಾಗಿ ಗ್ರಾಸ್ ರೂಟ್ ರಿಸರ್ಚ್
ಆ್ಯಂಡ್ ಅಡ್ವೊಕಸಿ ಮೂವ್ಮೆಂಟ್ ಸುಗಮ್ಯ ಶಿಕ್ಷಾ ಕಾರ್ಯಕ್ರಮದ ವತಿಯಿಂದ ನನ್ನ ದೇಶ ನನ್ನ ಹಿರಿಮೆ ಯೋಜನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಈ ದೇಶದ ಹಿರಿಮೆ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ, ವಿಶೇಷ ವ್ಯಕ್ತಿಗಳ ಬಗ್ಗೆ ಅನೇಕ ಸಾಧಕರು ತಮ್ಮ ಚಿಂತನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಎಲ್ಲದಕ್ಕೂ ಮುಖ್ಯ ಏನಪ್ಪ ಅಂತಂದರೆ, ನೀವು ಈ ದೇಶವನ್ನು ಕಟ್ಟೋದ್ರಲ್ಲಿ ಹೇಗೆ ವಿವಿಧ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಳ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾರೆ. ನೀವು ಕೇಳ್ತೀರಾ ಅಲ್ವಾ? ಇತ್ತೀಚೆಗೆ ನಮ್ಮ ಸರ್ಕಾರ ಜಾರಿಗೆ ತಂದಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವೆಲ್ಲವನ್ನು ತಿಳಿದುಕೊಳ್ಬೇಕು ಅನ್ನೋ ಆಶಯವನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಲಾಗಿದೆ. ಪ್ರಾಚೀನ ಭಾರತದ ಜ್ಞಾನ ಮತ್ತು ಆಧುನಿಕ ಭಾರತಕ್ಕೆ ಅದರ ಕೊಡುಗೆಗಳನ್ನು ತಿಳಿದುಕೊಳ್ಳೋದು ಅಗತ್ಯ. ತಿಳಿದುಕೊಳ್ಳೋದಕ್ಕೆ ನನಗಂತೂ ಬಹಳ ಆತರ ಆಗ್ತಾ ಇದೆ. ಹಾಗಾದರೆ ಏನು ಇವತ್ತಿನ ವಿಷಯ? ನನ್ನ ದೇಶ ನನ್ನ ಹಿರಿಮೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯ ವಿಷಯ ನಮ್ಮ ಸಂವಿಧಾನ ನಮ್ಮ ಹಿರಿಮೆ. ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಹಿರಿಯ ವಕೀಲರಾದಂತಹ ಶ್ರೀಯುತ ಅಶೋಕ್ ಹಾರನಹಳ್ಳಿ ಅವರು ಆಗಮಿಸಿದ್ದಾರೆ. ಬನ್ನಿ ಅವರ ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ವಿಷಯವನ್ನು ತಿಳ್ಕೊಳ್ಳೋಣ. ಹಿರಿಯ ವಕೀಲರಾದ ಅಶೋಕ್ ಹಾರನಹಳ್ಳಿಯವರು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕರ್ನಾಟಕದ ಮಾಜಿ ಕಾನೂನು ಸಚಿವರಾದ ಹಾರನಹಳ್ಳಿ ರಾಮಸ್ವಾಮಿಯವರ ಪುತ್ರ. ಸ್ವಾತಂತ್ರ್ಯ ಹೋರಾಟಗಾರರ ಮಗನಾಗಿರುವ ಇವರು ತಮ್ಮ ವೃತ್ತಿಪರ ಸಾಧನೆಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಸಾಮಾಜಿಕ ಜವಾಬ್ದಾರಿ, ಬದ್ಧತೆ ಮತ್ತು ಕಾಳಜಿ ಹೊಂದಿರುವ ಪ್ರಬುದ್ಧ ನ್ಯಾಯವಾದಿ. ರಾಜ್ಯ ಮತ್ತು ದೇಶಕ್ಕೆ ಪ್ರಮುಖವಾದ ಅನೇಕ ಪ್ರಕರಣಗಳ ವಕಾಲತ್ತು ವಹಿಸಿ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮ್ಮ ಪ್ರಖರ ವಾದ ಮಂಡಿಸಿ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಗುರುತರ ಪಾತ್ರ ನಿರ್ವಹಿಸಿದ್ದಾರೆ. ಇವರ ಅನುಕರಣೀಯ ಸೇವೆ ಗುರುತಿಸಿ ಭಾರತದ ಉಪರಾಷ್ಟ್ರಪತಿಗಳಿಂದ ಕಾನೂನು ದಿನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಆರ್ಯಭಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಈ ದಿನ ಶ್ರೀಯುತರು ನಿಮ್ಮೆಲ್ಲರೊಂದಿಗೆ ಭಾರತದ ಸಂವಿಧಾನದ ಹಿರಿಮೆ ಮತ್ತು ಅದರ ಹಿನ್ನೆಲೆಯನ್ನು ಕುರಿತು ಮಾತನಾಡಲಿದ್ದಾರೆ. ಇಂದಿನ ನಮ್ಮ ಅತಿಥಿಯಾಗಿರುವ ಶ್ರೀ ಅಶೋಕ್ ಹಾರನಹಳ್ಳಿಯವರಿಗೆ ಗೌರವಪೂರ್ವಕ ಸ್ವಾಗತ. ಒಂದು ರಾಷ್ಟ್ರ ಯಾವ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಕಾನೂನಿನ ಕಟ್ಟಳೆಗಳು ಅಗತ್ಯ. ರಾಷ್ಟ್ರವನ್ನು ನಡೆಸಬೇಕಾದವರು, ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ನಡಿಬೇಕು, ಯಾವ ಚೌಕಟ್ಟಿನಲ್ಲಿ ಅವರ ವರ್ತನೆ ಇರಬೇಕು, ಆಡಳಿತ ಹೇಗೆ ನಡೆಸಬೇಕು, ಜನರು ಅವರ ಹಕ್ಕುಗಳೇನು, ಅವರ ಕರ್ತವ್ಯಗಳೇನು, ಇದೆಲ್ಲವನ್ನೂ ಸಹ ನಾವು ವಿಶದವಾಗಿ ಹೇಳ್ದಲೇ ಹೋದರೆ ಯಾರಿಗೆ ಯಾವ ಕೆಲಸವನ್ನು ಮಾಡಬೇಕು, ಅವರಿಗಿರ್ತಕ್ಕಂಥ ಹಕ್ಕೇನೋ, ಅವರಿಗಿರ್ತಕ್ಕಂಥ ಕರ್ತವ್ಯ ಏನು ಅನ್ನೋದು ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಒಂದು ಸಮಾಜ ಯಾವ ರೀತಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟು ಇರಬೇಕಾಗುತ್ತೆ. ಇಂಗ್ಲೀಷ್ನಲ್ಲಿ ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಕಾನೂನಿನ ಪ್ರಕಾರ ಎಲ್ಲವೂ ಸಹ ನಡೀತಕ್ಕದ್ದು. ಹಾಗಾಗಿ ಈ ಕಾನೂನುಗಳಿಗೆಲ್ಲದಕ್ಕೂ ಮಾತೃ ಸ್ವರೂಪವಾಗಿರ್ತಕ್ಕಂಥ, ತಾಯಿ ಸ್ವರೂಪವಾಗಿರ್ತಕ್ಕಂಥ ಒಂದು ಕಾನೂನು ಅಂತ ಇದೆ, ಅದು ಸಂವಿಧಾನ. ಅಂದರೆ ಕಾನೂನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳೋದು ಸಂವಿಧಾನ. ಸಾಮಾನ್ಯ ಕಾನೂನುಗಳಿಗೂ ಸಂವಿಧಾನಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಯಾವ ವಿಷಯದಲ್ಲಿ ನೀವು ಯಾವ ಕಾನೂನು ಮಾಡ್ಬೋದು, ಸರ್ಕಾರ ಹೇಗೆ ರಚನೆ ಮಾಡ್ಬೋದು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾವ ಆದರ್ಶಗಳನ್ನ ಇಟ್ಕೊಂಡು ಮಾಡಬೇಕು, ದೇಶದ ಅಭಿವೃದ್ಧಿಗೆ ಹೇಗೆ ಕೆಲಸ ಮಾಡಬೇಕು, ಹಿಂದುಳಿದವರನ್ನು ಮುಂದೆ ತರೋದಕ್ಕೆ ಏನು ಕರ್ತವ್ಯ ಏನು, ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ ಒಂದು ಪರಿಸ್ಥಿತಿಯನ್ನು, ಆರ್ಥಿಕ ಆದಾಯವನ್ನು ಎಲ್ಲರಿಗೆ ಸಿಗತಕ್ಕಂಥ ಯಾವ ರೀತಿ ವಿನಿಯೋಗಿಸಬೇಕು, ಈ ಎಲ್ಲ ವಿಚಾರವನ್ನು ನಾವು ವಿಶದವಾಗಿ ತಿಳಿಸ್ದಲೇ ಹೋದರೆ ರಾಷ್ಟ್ರವನ್ನು ಆಡಳಿತ ಮಾಡೋರಿಗೆ ಅದರಲ್ಲಿ ಯಾವ ಮಾರ್ಗದಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು ರಾಷ್ಟ್ರದ ಏಳಿಗೆಗೆ ಉತ್ತಮವಾದಂಥ ಸಂವಿಧಾನ ಅತ್ಯಂತ ಅವಶ್ಯಕವಾದದ್ದು. ಏನು ಸಂವಿಧಾನ ಅಂತ ಹೇಳಿದ್ರೆ, ಇಡೀ ರಾಷ್ಟ್ರದ ಎಲ್ಲ ಸರ್ಕಾರಗಳು, ಒಕ್ಕೂಟ, ರಾಜ್ಯ ಸರ್ಕಾರ, ಒಕ್ಕೂಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲವೂ ಸಹ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಅದರಲ್ಲಿ ಅಳವಡಿಸ್ತಕ್ಕಂಥ ಒಂದು ವಿಷಯವೇ ಒಂದು ಸಂವಿಧಾನ. ಈ ಸಂವಿಧಾನ ಕಾನೂನಲ್ಲಿ ನಮಗೇನೋ ಅದರಿಂದ ಉಪಯೋಗ, ಸಂವಿಧಾನ ತಿಳ್ಕೊಂಡ್ರೇನೋ ಬಿಟ್ಟರೇನೋ ಅಂತ ಹೇಳೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬನ ಜೀವನದಲ್ಲಿ
ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳು, ಕರ್ತವ್ಯಗಳು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ಅದರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಈ ಒಂದು ರಾಷ್ಟ್ರವನ್ನು ಯಾವ ರೀತಿ ನಡೆಸಬೇಕು ಅನ್ನೋದರಲ್ಲಿ ಸ್ವಾತಂತ್ರ್ಯ ಬರೋ ತನಕ ಒಂದು ಹೋರಾಟ, ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ನಡೆಸಬೇಕು ಅನ್ನೋದು ಸಹ ಅತ್ಯಂತ ಒಂದು ಜಿಜ್ಞಾಸೆಗೆ ಒಳಪಟ್ಟಂಥ ಒಂದು ಸಂದರ್ಭ ಆಗಿತ್ತು. ಆವಾಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಅನೇಕ ಜನ ವ್ಯಕ್ತಿಗಳು ಎಲ್ಲ ಸೇರಿ ಸಂವಿಧಾನವನ್ನು ಯಾವ ರೀತಿಯಾದಂಥ ಸಂವಿಧಾನ ದೇಶಕ್ಕೆ ನಾವು ಕೊಟ್ಕೋಬೇಕು, ನಾವೆಲ್ಲರೂ ಭಾರತೀಯರು, ನಾವು ನಮಗೇ ಕೊಡ್ತಕ್ಕಂಥದ್ದು ಒಂದು ಸಂವಿಧಾನ, ಆ ರೀತಿಯಾಗಿ ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಇಡೀ ರಾಷ್ಟ್ರದ ಎಲ್ಲ ಅನೇಕ ರಾಜ್ಯಗಳಲ್ಲಿ, ಅವತ್ತಿನ ದಿನ ಏನು ಅನೇಕ ರಾಜ್ಯಗಳಲ್ಲಿ ರಾಜರುಗಳಿದ್ದರು, ಅವ್ರಿಗೆ ಸಂಬಂಧಪಟ್ಟಂಥ ರಾಜ್ಯಗಳಿತ್ತು, ಎಲ್ಲರೂ ಸಹ ಅವರ ಪ್ರತಿನಿಧಿಗಳನ್ನು ಕಳಿಸಿ ಸಂವಿಧಾನ ಸಭೆ ಅಂತ ಹೇಳಿ ಒಂದು ರೂಪುಗೊಂಡಿತು. ಆ ಸಂವಿಧಾನ ಸಭೆಯಲ್ಲಿ ಅನೇಕ ಮಹನೀಯರು, ಅನೇಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಎಲ್ಲರೂ ಸಹ ಭಾಗವಹಿಸಿ, ಅದರಲ್ಲಿ ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ಆ ಒಂದು ಸಂವಿಧಾನದ ರಚನೆಗೆ ಅವರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು BN ರಾವ್ ಅಂತ ಒಬ್ಬ ಸಂವಿಧಾನದ ರಚನೆಗೆ ಸಲಹೆಗಾರರಾಗಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿಯ ಸಂವಿಧಾನ ಇದೆ ಅಂತ ಹೋಗಿ ನೋಡಿಕೊಂಡು ಬಂದು ನಮ್ಮ ಸಂವಿಧಾನದಲ್ಲಿ ಯಾವ ರೀತಿ ಉತ್ತಮವಾದ ಅಂಶವನ್ನು ಅಳವಡಿಸ್ಕೋಬೇಕು ಅನ್ನೋದರಲ್ಲಿ ಅತ್ಯಂತ ಅನೇಕ ಬಹಳ ಒಂದು ಅದ್ಭುತವಾದಂಥ ಸಲಹೆಗಳನ್ನು ನೀಡಿದಂಥ ಮಹನೀಯರು ಕರ್ನಾಟಕದ ಮೂಲದವರಾದಂಥ BN ರಾವ್ ಅವರು. ಅದಲ್ಲದೆ ಈ ಸಂವಿಧಾನ ಸಭೆ ಏನಿತ್ತು, ಆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಒಂದು ಡ್ರಾಫ್ಟಿಂಗ್ ಕಮಿಟಿ, ಸಂವಿಧಾನದ ರಚನಾ ಸಮಿತಿಯನ್ನು ಒಂದು ರಚನೆ ಮಾಡಿದ್ರು. ಸಂವಿಧಾನದ ರಚನಾ ಸಮಿತಿಯಲ್ಲಿ ವಲ್ಲಭಭಾಯ್ ಪಟೇಲ್ರಿದ್ದರು, ಜವಾಹರ್ಲಾಲ್ ನೆಹರು ಅವರಿದ್ದರು, ಎಲ್ಲ ಅನೇಕ ಮಹನೀಯರು ಇದಕ್ಕೆ ಅಧ್ಯಕ್ಷರಾಗಿ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಇಂಥ ಒಂದು ಉತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಕೊನೆಗೆ ಅದನ್ನು ಒಪ್ಪಿಗೆ ಕೊಟ್ಟಿದ್ದು 26 ನವೆಂಬರ್ 1949ರಲ್ಲಿ ಇದನ್ನು ಒಪ್ಪಿಗೆಯನ್ನು ಕೊಟ್ಟರು. ಅದು ಜಾರಿಗೆ ಬಂದಿದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 26 ಜನವರಿ 1950ರಂದು ನಾವು ಭಾರತದ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಂಥ ಒಂದು ಸುವರ್ಣ ಗಳಿಗೆ. ಅವತ್ತಿನಿಂದ ನಾವೆಲ್ಲರೂ ಸಹ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಇಡೀ ಸರ್ಕಾರ ಆಗಲಿ ನಾಗರಿಕರಾಗಲಿ ಎಲ್ಲರೂ ಸಹ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀವಿ. ಸಂವಿಧಾನದ ರಚನಾ ಸಮಿತಿಯಾಗಿ ಸಂವಿಧಾನದ ಒಪ್ಪಿಗೆ ಆದಂಥ ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು, ನಾವು ಎಷ್ಟೇ ಉತ್ತಮವಾದ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡಿದ್ದೀವಿ, ಆದರೂ ಸಹ ಈ ಸಂವಿಧಾನ ಏನು ಅಂತ ಹೇಳಿದ್ರೆ ಒಂದು ನಿರ್ಜೀವ ವಸ್ತು, ಇದಕ್ಕೆ ಜೀವ ತುಂಬೋರು ಯಾರು? ಈ ಸಂವಿಧಾನದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅಂಥ ವ್ಯಕ್ತಿಗಳು ಸಂವಿಧಾನಕ್ಕೆ ಜೀವ ತುಂಬತಕ್ಕಂಥ ಒಂದು ಶಕ್ತಿ ಇದೆ. ಎಲ್ಲಿ ತನಕ ಜನರು ತಮ್ಮ ಒಂದು ಸಂಕುಚಿತ ಮನೋಭಾವವನ್ನು ಬಿಟ್ಟು ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡ್ತಾರೆ, ಆಗ ಸಂವಿಧಾನವೂ ಸಹ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು. BR ಅಂಬೇಡ್ಕರ್ ಹೇಳಿದ್ರು, ನಾವು ಎಲ್ಲಿ ತನಕ ಜಾತಿ ಮತ ಅಂತ ಹೇಳಿ ನಾವು ನಮ್ಮಲ್ಲೇ ಭಿನ್ನಾಭಿಪ್ರಾಯವನ್ನು ತೆಗೆದುಕೊಂಡು ಕೆಲಸ ಮಾಡಿದ್ರೆ ಸಂವಿಧಾನ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ನಮ್ಮ ಎಲ್ಲ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಒಟ್ಟಾಗಿ ಕೆಲಸವನ್ನು ಮಾಡಿದ್ರೆ ಸಂವಿಧಾನ ನಮಗೆ ಬಹಳ ಅತ್ಯಂತ ಅನೇಕ ಅನುಕೂಲತೆಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಇವರೆಲ್ಲ ಒಂದು ಮಹನೀಯರು ದೇಶದ ಒಂದು ಅಭಿವೃದ್ಧಿ ಆಗಬೇಕು, ದೇಶದ ಹಿತಚಿಂತನೆ ಆಗಬೇಕು, ಎಲ್ಲರ ಸರ್ವರ ನಾಗರಿಕರಿಗೂ ಸಹ ಒಂದು ಶ್ರೇಯಸ್ಸಾಗಬೇಕು ಅನ್ನತಕ್ಕಂಥ ಉದಾತ್ತ ಮನೋಭಾವದಿಂದ ಈ ಸಂವಿಧಾನದ ರಚನೆ ಇಡೀ ಜೀವನವನ್ನೇ ಮುಡುಪಾಗಿಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ಈ ಸಂವಿಧಾನದಲ್ಲಿ ಅದರ ಪ್ರಸ್ತಾವನೆಯಲ್ಲೇ ಸಂವಿಧಾನದ ಮೂಲ ಉದ್ದೇಶವನ್ನು, ಅನೇಕ ಮೂಲ ಉದ್ದೇಶವನ್ನು ಹೇಳಿದ್ದಾರೆ. ಯಾಕೆ ಸಂವಿಧಾನವನ್ನು ನಾವು ಮಾಡ್ಕೊಂಡಿದ್ದೀವಿ? ವಿ ದ ಪೀಪಲ್ ಆಫ್ ಇಂಡಿಯಾ, ಯಾರೋ ನಾವು ಭಾರತ ದೇಶದ ನಾಗರಿಕರು. ಯಾರಿಗೋಸ್ಕರ ಮಾಡಿದ ಸಂವಿಧಾನ? ನಮಗೋಸ್ಕರವನ್ನೇ ಮಾಡ್ತಕ್ಕಂಥ ಸಂವಿಧಾನ. ನಾವು ನಮಗೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನ. ಯಾವ ರೀತಿಯಾದಂಥ ಸಂವಿಧಾನ ನಾವು ಮಾಡ್ಕೊಂಡಿದ್ದೀವಿ? ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಏನು ಅಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವ, ಪ್ರಜೆಗಳೇ ಇದರಲ್ಲಿ ರಾಜರು. ಹಿಂದಿನ ಯಾವುದು ರಾಜಪ್ರಭುತ್ವ ಹೋಗಿ ಪ್ರಜೆಗಳ ಕೈಲಿ ಅಧಿಕಾರ ಬಂದಿದೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸರ್ಕಾರ ಹೇಗೆ ನಡೆಸಬೇಕು, ಯಾರು ನಡೆಸಬೇಕು ಅನ್ನೋ ಹೇಳೋದ್ರಲ್ಲಿ ಅವನ ಅಭಿಪ್ರಾಯಕ್ಕೂ ಸಹ ಅವಕಾಶವಿದೆ. ಅಂಥ ಪ್ರಜಾಪ್ರಭುತ್ವ ದೇಶವನ್ನು ನಾವು ಒಪ್ಕೊಂಡಿದ್ದೀವಿ, ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಅನ್ನೋದು ಒಂದು ವಿಷಯ. ಅದಲ್ಲದೆ
ಪ್ರಸ್ತಾವನೆಯಲ್ಲೇ ಮತ್ತೊಂದು ಹೇಳಿರೋದು, ಇದು ಎಲ್ಲ ಧರ್ಮಕ್ಕೆ ಅಂದರೆ ಎಲ್ಲ ಮತಗಳಿಗೆ ಸೇರಿದಂಥ ಜನರನ್ನು ನಾವು ಸಮಾನವಾಗಿ ನೋಡ್ತಕ್ಕಂಥ ವಿಷಯ. ಸರ್ವಧರ್ಮ ಸಮಭಾವ, ಇದರಿಂದ ಯಾರಲ್ಲೂ ಭೇದ ಭಾವ ಇಲ್ಲ. ನಮ್ಮ ದೇಶ ಪ್ರಪಂಚದ ಎಲ್ಲ ಅನೇಕ ಧರ್ಮಗಳನ್ನು ಅನುಸರಿಸೋರಿಗೆ ಒಂದು ತಾಯಿನಾಡಾಗಿದೆ. ಹಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಧರ್ಮ ಸಹಿಷ್ಣುತೆ ಅನ್ನೋದು ನಮ್ಮ ದೇಶದ ಒಂದು ಸಂಸ್ಕೃತಿ. ಹಾಗಾಗಿ ಪ್ರಸ್ತಾವನೆಯಲ್ಲೇ ಸಹ ಎಲ್ಲ ಧರ್ಮವನ್ನು ಸಮನಾಗಿ ನೋಡಬೇಕಾದದ್ದು ಇದು ಸಂವಿಧಾನದ ಉದ್ದೇಶ ಅಂತ ಹೇಳಿದ್ರು. ಇದಲ್ಲದಿಂದ ಹೆಚ್ಚಿಗೆ ಸಮಾಜದಲ್ಲಿ ಎಲ್ಲ ಸ್ತರದಲ್ಲಿರ್ತಕ್ಕಂಥ ಮೇಲಿದ್ದವರಿಗೆ, ಶ್ರೀಮಂತರಿಗೂ ಒಂದು ರೀತಿ ಕಾನೂನು, ಬಡವರಿಗೂ ಒಂದು ರೀತಿ ಅಲ್ಲ, ಬಂದಂಥ ಸರ್ಕಾರಕ್ಕೆ ಬಂದಂಥ ಆದಾಯ ಬಡವರಿಗೂ ಸಲ್ತಕ್ಕದ್ದು, ಹಿಂದುಳಿದವ್ರಿಗೂ ಸಲ್ತಕ್ಕದ್ದು, ಈ ರೀತಿಯಾಗಿ ಸಮಾಜವಾದಿ ಒಂದು ತತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ಸಂವಿಧಾನ. ಯಾವುದಕ್ಕೋಸ್ಕರ ನಾವು ಈ ಸಂವಿಧಾನವನ್ನು ಮಾಡ್ಕೊಂಡಿದ್ದೀವಿ? ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಸಹ ಒಂದು ಸಾರ್ವಭೌಮತ್ವ, ಅಂದರೆ ಹೊರಗಿನ ದೇಶದವರು ನಮಗೆ ಹೇಳೋ ಹಾಗಿಲ್ಲ ನಮ್ಮ ದೇಶ ಹೇಗೆ ನಡೆಸಬೇಕು ಅಂತ ಹೇಳಿ. ಹಾಗಿರೋದು ಸಾರ್ವಭೌಮತ್ವ. ನಮ್ಮ ದೇಶದಲ್ಲಿ ನಾವೇ ವಿಚಾರ ಮಾಡಿ ಯಾವ ರೀತಿ ಆಳ್ವಿಕೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥ ಒಂದು ಸಂವಿಧಾನ. ಅನೇಕ ವರ್ಷಗಳು ಕಳೆದು ಹೋಗಿದೆ. ಅನೇಕ ಒಂದು ಮಹನೀಯರು ಇಷ್ಟು ಉದಾತ್ತ ಭಾವನದಿಂದ ಸಂವಿಧಾನ ಮಾಡಿದ್ದಾರೆ. ಈ ಸಂವಿಧಾನದ ಒಂದು ಪರಮ ಉದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಯೊಬ್ಬನು ಜವಾಬ್ದಾರಿಯಿಂದ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಿಂದ ನಡೆದ್ರೆ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಆದರ್ಶ ವ್ಯವಸ್ಥೆ ಆಗೋದಕ್ಕೆ ಕಾರಣ. ಅದಿಲ್ಲದೆ ಹೋದರೆ ನಮ್ಮ ಜವಾಬ್ದಾರಿ ತೆಗೆದುಕೊಳ್ಳದಲ್ಲೇ ನಾನು ಬರೀ ನನ್ನ ಸ್ವಂತ ಲಾಭವನ್ನು ನಾನು ನೋಡ್ತೀನಿ, ಸಮಾಜದ ಹಿತಾಸಕ್ತಿಯನ್ನು ನಾನು ನೋಡೋದಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಫಲವಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಜನರು ಸಹ ತಮ್ಮ ಜವಾಬ್ದಾರಿಯನ್ನು ಅರಿತುಕೋಬೇಕು. ಹಾಗಾಗಿ ಒಂದು ಕಡೆ ಮೂಲಭೂತವಾದ ಹಕ್ಕುಗಳು, ನಿಮಗೇನೇನು ಹಕ್ಕಿದೆ, ನಾಗರಿಕರಿಗೆ ಹಕ್ಕುಗಳೇನಿದೆ, ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಕಾನೂನು ಮುಂದೆ ಎಲ್ಲರೂ ಸಮಾನರು, ಅಸ್ಪೃಶ್ಯತೆ ತೊಲಗಿಸ್ಬೇಕು, ಯಾರನ್ನೂ ಸಹ ನೀವು ಅಸ್ಪೃಶ್ಯರು ಅಂತ ಕಾಣೋ ಹಾಗಿಲ್ಲ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಸಮಾನರೇ, ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಸಿಗಬೇಕು. ಅದಲ್ಲದೆ ಅಲ್ಪಸಂಖ್ಯಾತ ಧರ್ಮವನ್ನು ಮಾಡ್ತಕ್ಕಂಥ ಅವ್ರಿಗೂ ಸಹ ವಿಶೇಷವಾದ ಸವಲತ್ತುಗಳು. ಯಾರು ಸಮಾಜದಲ್ಲಿ ಹಿಂದುಳಿದು ಬಂದಿದ್ದಾರೋ ಅನೇಕರನ್ನು ನೀವು ಅಸ್ಪೃಶ್ಯರು ಅಂತ ಮಾಡಿ ಅನೇಕ ವರ್ಷಗಳ ಕಾಲ ಈ ರೀತಿ ತುಳಿದಿರ್ತಕ್ಕಂಥ ಒಂದು ಅನೇಕ ದುಷ್ಟ ಸಂಪ್ರದಾಯಗಳು ನಮ್ಮಲ್ಲಿ ಬಂದಿದೆ. ಅಂಥವ್ರಿಗೂ ಸಹ ನಾವು ಸಹಾಯವನ್ನು ಮಾಡಿ ಅವರನ್ನು ಸಮಾನರಾಗಿ ಮಾಡಿ ಇತರರ ಜೊತೆ ಸಮಾನವಾಗಿ ಮಾಡಬೇಕು ಅಂತ ಸಂವಿಧಾನ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಿದೆ. ಇದಲ್ಲದಲೇ ಸಂವಿಧಾನದಲ್ಲಿ ನಿರ್ದೇಶಕ ತತ್ವಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಿರ್ದೇಶಕ ತತ್ವಗಳು? ನೀವು ಯಾವ ರೀತಿ ಕಾನೂನನ್ನು ಮಾಡ್ತೀರಾ ಎಲ್ಲರಿಗೂ ಅನುಕೂಲವಾಗಬೇಕು. ಸಮಾಜದ ಎಲ್ಲ ಸ್ತರದ ಜನರಿಗೂ ಸಹ ಆ ಒಂದು ದೇಶದ ಒಂದು ಸಂಪತ್ತು ವಿನಿಯೋಗವಾಗಬೇಕು. ಇದರಲ್ಲಿ ತಾರತಮ್ಯ ಆಗತಕ್ಕಂಥದ್ದಲ್ಲ. ಈ ರೀತಿಯಾದಂಥ ನಿರ್ದೇಶಕ ತತ್ವಗಳನ್ನು ಕೊಟ್ಟಿದ್ದಾರೆ. ಲಿಂಗ ಸಮಾನತೆ ಇರಬೇಕು. ಹೆಂಗಸರು ಗಂಡಸರಲ್ಲಿ ವ್ಯತ್ಯಾಸ ನೀವು ಮಾಡೋ ಹಾಗೆಲ್ಲ. ಜನರನ್ನು ನೀವು ಮೇಲು ಕೀಳು ಅಂತ ಬಡವನಿಗೆ ಒಂದು ರೀತಿಯಾಗಿ ಶ್ರೀಮಂತನಿಗೆ ಅನುಕೂಲವಾದಂಥ ಕಾನೂನು ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಒಂದು ಸರ್ವ ಜನರಲ್ಲೂ ಒಂದು ಸಮಾನತೆಯನ್ನು ತರಬೇಕು ಅನ್ನೋದು ನಿರ್ದೇಶಕ ತತ್ವಗಳ ಒಂದು ಹಿಂದಿನ ಒಂದು ಅಂಶ. ಇದಲ್ಲದಲೇ ಜನರು ಏನಾಗಿರುತ್ತೆ, ಇವತ್ತಿನ ದಿನ ನಾವು ಮೂಲಭೂತ ಹಕ್ಕುಗಳಿದೆಯಪ್ಪ, ನಾವು ಹಕ್ಕುಗಳನ್ನು ಚಲಾಯಿಸ್ತೀವಿ, ಆದರೆ ನಮ್ಮದು ಯಾವುದು ಜವಾಬ್ದಾರಿ ಇಲ್ಲ ಅಂತ ಯೋಚನೆ ಮಾಡೋವಾಗಿಲ್ಲ. ಅದಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸಹ ಈ ಸಂವಿಧಾನದಲ್ಲಿ ನಮೂದಿಸಿದ್ದಾರೆ. ಅಂದರೆ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜನರ ಕರ್ತವ್ಯ ಏನು? ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಕೊಡೋದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಜನ ಯಾವ ಆದರ್ಶವನ್ನು ಇಟ್ಟುಕೊಂಡು ಬಂದಿದ್ದರೋ ಆದರ್ಶವನ್ನು ಪಾಲಿಸೋದು. ಈ ರೀತಿಯಾದಂಥ ನಮ್ಮ ಕರ್ತವ್ಯ ಏನಿದೆ ದೇಶಕ್ಕಾಗಿ, ಬರೀ ನಾವು ಹಕ್ಕುಗಳಷ್ಟೇ ಚಲಾಯಿಸಿದ್ರೆ ಸಾಕಾಗೋದಿಲ್ಲ. ನಮ್ಮ ಹಕ್ಕುಗಳೇನು, ನಾವು ನಮಗಿರ್ತಕ್ಕಂಥ ಹಕ್ಕನ್ನು ಅಷ್ಟನ್ನೇ ನಾವು ಪ್ರತಿಪಾದಿಸಿದ್ರಾಗೋದಿಲ್ಲ. ನಮ್ಮ ದೇಶದ ಬಗ್ಗೆ ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು, ಆ ರೀತಿಯಾಗಿ ಎರಡನ್ನೂ ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ನಿರ್ದೇಶಕ ತತ್ವಗಳು, ಈ ಮೂರನ್ನೂ ಸಹ ಒಂದು ಸಮಾನವಾಗಿ ತೆಗೆದುಕೊಂಡು ಹೋದರೆ ನಮ್ಮ ದೇಶ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರವಾಗೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಈ ಸಂವಿಧಾನ ಈಗ ಅನೇಕ ಕಾನೂನುಗಳಿದೆ. ಆ ಕಾನೂನುಗಳನ್ನು ಮಾಡೋರು ಯಾರು ಕಾನೂನು ಮಾಡ್ಬೋದು? ಕೇಂದ್ರ ಸರ್ಕಾರ ಮಾಡ್ಬೋದಾ? ರಾಜ್ಯ ಸರ್ಕಾರ ಮಾಡ್ಬೋದಾ? ಯಾವ ಕಾನೂನನ್ನು ಯಾರು ಮಾಡ್ಬೋದು? ಯಾರ ಅಧಿಕಾರ ಏನು? ನಿಮ್ಮ ಜವಾಬ್ದಾರಿ ಏನು? ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ. ಇಲ್ಲ, ಯಾವುದೋ ಚುನಾವಣೆ ಬಂದ ಕಾಲದಲ್ಲಿ ಮಾತ್ರ ಯಾರೋ ಏನೋ ಒಂದು ಆಮಿಷಗಳನ್ನು ತೋರಿಸ್ತಾರೆ, ಅವ್ರಿಗೋಸ್ಕರ ನಾವು ಮತವನ್ನು ಚಲಾಯಿಸಿಬಿಡ್ತೀವಿ ಅಂದರೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಾಗ ಆಗಲಿಲ್ಲ. ನಮ್ಮ ಜವಾಬ್ದಾರಿ ಏನು? ದೇಶದ ಹಿತಕ್ಕೆ ಯಾರು ಕೆಲಸವನ್ನು ಮಾಡ್ತಾರೋ,
ದೇಶದ ರಕ್ಷಣೆಗೆ ಯಾರು ಕೆಲಸವನ್ನು ಮಾಡ್ತಾರೋ, ಸಂವಿಧಾನದಲ್ಲಿರ್ತಕ್ಕಂಥ ಉದ್ದೇಶಗಳನ್ನು ಯಾರು ಸಫಲ ಮಾಡ್ತಾರೋ ಅಂಥವರನ್ನು ನೋಡಿ ಆರಿಸ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆ ಮೇಲಿದೆ. ಅದು ಯಾವಾಗ ಪ್ರಜೆಗಳು ಅವರ ಜವಾಬ್ದಾರಿಯನ್ನು ತಿಳಿದುಕೊಳ್ಳೋದಿಲ್ವೋ ಆವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕ ದೋಷಗಳು ನಾವು ಕಂಡುಬರುತ್ತೆ. ನಾವು ದೇಶದಲ್ಲಿ ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ, ನಮ್ಮ ಪ್ರತಿನಿಧಿಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ದೇಶದಲ್ಲಿರ್ತಕ್ಕಂಥ ಜನರೇ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸಂವಿಧಾನದ ಅನೇಕ ಆಶೋತ್ತರಗಳೇನಿದ್ದಾರೆ ಅದಕ್ಕೆ ನಾವು ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಒಂದು ವ್ಯಕ್ತಿಯೂ ಸಹ ಆ ಆಶೋತ್ತರಗಳಿಗೆ ನಾವು ತಿಳಿದುಕೊಂಡು ನಾವು ಸಮಾಜದಲ್ಲಿ ನಾವು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇವತ್ತಿನ ದಿನ ಇಡೀ ಸರ್ಕಾರ ಎಲ್ಲ ಒಂದು ವ್ಯಕ್ತಿಗೂ ಸಹ ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಯಾವ ರೀತಿ ಚಲಾಯಿಸೋದು, ಯಾರ ಮುಂದೆ ಹೋಗಿ ಹೇಳೋದು ಅನ್ನೋದು ಒಂದು ಪ್ರಶ್ನೆ. ಈಗ ಸರ್ಕಾರದಿಂದನೇ ಜನಕ್ಕೆ ತೊಂದರೆ ಆದರೆ ಸರ್ಕಾರದಿಂದ ಆದಂಥ ತೊಂದರೆ ಎಲ್ಲಿ ಹೋಗಬೇಕು? ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಇದೆ. ನ್ಯಾಯಾಂಗ ಅನ್ನೋದು ಒಂದು ಸ್ವತಂತ್ರವಾದಂಥ ಒಂದು ಸಂಸ್ಥೆ. ಅದಕ್ಕೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ಈಗ ಸರ್ವೋಚ್ಚ ನ್ಯಾಯಾಲಯ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪ್ರತಿಯೊಂದು ರಾಜ್ಯದಲ್ಲೂ ಸಹ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ಗಳಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾ ನ್ಯಾಯಾಧೀಶರಿದ್ದಾರೆ. ಆಯಾ ತಾಲೂಕುಗಳಲ್ಲಿ ಈ ಸಿವಿಲ್ ಜಡ್ಜ್ ಅಂತ ಹೇಳಿ ಸಿವಿಲ್ ನ್ಯಾಯಾಧೀಶರುಗಳಿದ್ದಾರೆ. ಈ ರೀತಿಯಾಗಿ ನ್ಯಾಯಾಂಗವನ್ನು ಒಂದು ಸ್ವತಂತ್ರ ಸಂಸ್ಥೆಯನ್ನಾಗಿ ಮಾಡಿರ್ತಕ್ಕಂಥ ಒಂದು ವಿಶೇಷತೆ ನಮ್ಮ ದೇಶದ ಸಂವಿಧಾನದಲ್ಲಿದೆ. ಸರ್ಕಾರದವರನ್ನು ಅವರ ಮೂಗಿನ ನೇರಕ್ಕೆ ನ್ಯಾಯಾಂಗ ನಡೆಯೋದಿಲ್ಲ. ಹಾಗಾಗಿ ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲಿ ಮಟ್ಟಿಗೆ ಜನಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಮೂಲಭೂತ ಹಕ್ಕುಗಳಿಗೆ ಚ್ಯುತಿಯಾಗಿದೆ ಅಂತ ಹೇಳಿದ್ರೆ ಅವರು ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯಕ್ಕೆ ಹೋಗಲೇಬೇಕಾಗಿದ್ದಿಲ್ಲ. ಸೀದಾ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ನನಗೆ ನನ್ನ ಹಕ್ಕು ಚ್ಯುತಿಯಾಗಿದೆ, ಸರ್ಕಾರದಲ್ಲಿ ಈ ರೀತಿ ನನಗೆ ಅನ್ಯಾಯ ಆಗಿದೆ ಅಂತ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರಲ್ಲೂ ಸಹ ಮೂಲಭೂತ ಹಕ್ಕುಗಳೇನಿದೆ, ಏನು ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ, ಫಂಡಮೆಂಟಲ್ ರೈಟ್ಸಿಗೆ ಚ್ಯುತಿ ಆದರೆ ಸಂವಿಧಾನದ ಪ್ರಕಾರ ಸೀದಾ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಒಂದು ಅವಕಾಶವಿದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ನ್ಯಾಯಾಂಗದಲ್ಲಿ ಸಂವಿಧಾನ ಅನ್ನೋದು ಪ್ರತಿಯೊಬ್ಬ ಜೀವನವನ್ನು ಸಹ ಮುಟ್ಟದೇ ಹೋಗೋದಿಲ್ಲ. ಪ್ರತಿಯೊಬ್ಬ ಜೀವನದಲ್ಲೂ ಸಹ ಒಂದು ರೀತಿ, ಈಗ ಯಾರು ಒಬ್ಬ ಶಾಸನ ಸಭೆಯಲ್ಲಿ ಚುನಾಯಿತನಾದರೆ ಅವನು ಯಾವ ರೀತಿ ಚುನಾಯಿತನಾಗಬೇಕು, ಅವನ ಕರ್ತವ್ಯ ಏನು, ಶಾಸಕಾಂಗ ಹೇಗೆ ನಡೆಸಬೇಕು, ಶಾಸಕಾಂಗದಲ್ಲಿ ಇರ್ತಕ್ಕಂಥ ಸ್ಪೀಕರ್ ಅಂತ ಏನಿದ್ದಾರೆ ಅವರನ್ನು ಯಾವ ರೀತಿ ಚುನಾಯಿಸಬೇಕು, ಅವರು ಯಾವ ರೀತಿ ಕಾನೂನು ಮಾಡಬೇಕು, ಇದು ಪ್ರತಿಯೊಂದು ಸಹ ಸಂವಿಧಾನದಲ್ಲಿ ವಿಶದವಾಗಿ ಹೇಳಿದೆ. ಇದನ್ನು ಮೀರಿ ಯಾರೂ ಹೋಗೋ ಹಾಗಿಲ್ಲ. ಶಾಸಕಾಂಗವೂ ಹೊರೋ ಹಾಗಿಲ್ಲ, ನ್ಯಾಯಾಂಗದವರು ಸಂವಿಧಾನವನ್ನು ಮೀರೋ ಹಾಗಿಲ್ಲ, ಕಾರ್ಯಾಂಗದವರಂತೂ ಮೀರೋ ಹಾಗೇ ಇಲ್ಲ. ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಮಾಡಿದ ಒಂದು ತಪ್ಪುಗಳನ್ನು ವಿಮರ್ಶೆ ಮಾಡೋದಕ್ಕೆ ನ್ಯಾಯಾಂಗ ಇದೆ. ಅಂದರೆ ಸಂವಿಧಾನದಲ್ಲಿ ಈಗೇನಾಯಿತು, ಅನೇಕ ದಿನಗಳಿಂದ ಅನೇಕ ಬದಲಾವಣೆಗಳು ಬಂತು. ಸಂವಿಧಾನದಲ್ಲಿ ಅನೇಕ ಸಾರಿ ಈ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವೋ, ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿಗಳಾಯಿತು. ಆ ತಿದ್ದುಪಡಿಗಳಾಗ್ತಾ ಏನಾಯಿತು, ಸಂವಿಧಾನದ ಮೂಲ ಸ್ವರೂಪವೇ ಬದಲಾಗತಕ್ಕಂಥ ಒಂದು ಸಂದರ್ಭ ಬಂತು. ಆಗ ಸುಪ್ರೀಂ ಕೋರ್ಟ್ನವ್ರು ಮಧ್ಯಪ್ರವೇಶ ಮಾಡಿದ್ರು. ಅವರೇನು ಹೇಳಿದ್ರು, ಸಂವಿಧಾನದ ಮೂಲ ಸ್ವರೂಪವನ್ನು ಯಾರೂ ಬದಲಾಯಿಸೋ ಹಾಗಿಲ್ಲ. ಅಂದರೆ ಪ್ರಜಾಸತ್ತಾತ್ಮಕ ದೇಶ, ಯಾರೋ ಡೆಮಾಕ್ರಸಿ ತೆಗೆದುಬಿಟ್ಟು ನಾಳೆ ಕಮ್ಯುನಿಸ್ಟ್ ಮಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಆದ್ದರಿಂದ ಸಮಾಜವಾದಿ ಉದ್ದೇಶ, ಜಾತ್ಯತೀತ ರಾಷ್ಟ್ರ, ಇವೆಲ್ಲ ಒಂದು ಸಂವಿಧಾನದ ಮೂಲ ಕಲ್ಪನೆಗೆ ಸೇರಿದ್ದು. ಯಾವುದು ಒಂದು ಮೂಲ ವ್ಯವಸ್ಥೆ ಏನಿದೆ ಸಂವಿಧಾನದ, ಅದು ಯಾರೂ ಬದಲಾಯಿಸೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಮಧ್ಯಪ್ರವೇಶ ಹೇಳಿ ಈ ಒಂದು ಶಾಸಕಾಂಗಕ್ಕೆ ಒಂದು ಆ ರೀತಿಯಾದಂಥ ಒಂದು ತೀರ್ಪನ್ನು ಕೊಟ್ಟರು. ಹಾಗೆ ಸಂವಿಧಾನದ ಮೂಲ ಸ್ವರೂಪ ಏನಿದೆ ಅದನ್ನು ಈಗ ಯಾರೂ ಶಾಸಕಾಂಗದವರು, ಕಾರ್ಯಾಂಗದವರು ಯಾರೂ ಬದಲಾಯಿಸೋಕ್ಕೆ ಒಂದು ಅವಕಾಶವಿಲ್ಲ. ಯಾವ ಒಂದು ಹಕ್ಕು ಯಾರಿಗೆ ಚ್ಯುತಿಯಾದರೂ ಸಹ ಕೋರ್ಟ್ಗೆ ಹೋಗಿ, ನ್ಯಾಯಾಂಗಕ್ಕೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶ ಮಾಡಿ ನಾವು ರಕ್ಷಣೆ ಪಡ್ತಕ್ಕಂಥ ಒಂದು ಅವಕಾಶಗಳು ಈ ಸಂವಿಧಾನದಲ್ಲಿದೆ. ಅದಲ್ಲದೆ ಅನೇಕ ವ್ಯವಸ್ಥೆ, ಈಗ ಉದಾಹರಣೆ ಅಮೇರಿಕಾದಲ್ಲಿ ಚುನಾವಣಾ ಸಮಯದಲ್ಲಿ ಅನೇಕ ಗೊಂದಲಗಳಾದವು. ಯಾಕೆ ಅಂದರೆ ಅಲ್ಲಿರೋ ವ್ಯವಸ್ಥೆಗಿಂತ ನಮ್ಮ ದೇಶದ ವ್ಯವಸ್ಥೆ ಇನ್ನೂ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲೇ ಹೇಳಿಬಿಟ್ಟಿದ್ದಾರೆ, ಎಲೆಕ್ಷನ್ ಕಮಿಷನ್ ಅಂತ ಒಂದಿರಬೇಕು, ಚುನಾವಣಾ ಒಂದು ಸಮಿತಿ ಅನ್ನೋದು ಇರಬೇಕು. ಆ ಎಲೆಕ್ಷನ್ ಕಮಿಷನ್ಗೆ ಏನೋ ಒಂದು ರಕ್ಷಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂವಿಧಾನದಲ್ಲೇ ಸಹ ಅದು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಅಂದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಅವರ ಒಂದು ಪ್ರಭಾವಕ್ಕೆ ಸಿಲುಕಬಾರ್ದು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಚುನಾವಣೆ ನಡೆಸೋದೇ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಇರಬೇಕು ಅಂತ. ಹಾಗಾಗಿ ಕೆಲವು ದೋಷಗಳಿರ್ಬೋದು ಚುನಾವಣೆಯಲ್ಲಿ, ಆದರೆ
ನಮ್ಮ ದೇಶದಲ್ಲಿ ಬಹಳ ಒಂದು ಯಶಸ್ವಿಯಾಗಿ ಚುನಾವಣೆಗಳು ನಡೆಯೋಕ್ಕೆ ಈ ಎಲೆಕ್ಷನ್ ಕಮಿಷನ್ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಲ್ಲದೆ ಸರ್ಕಾರದ ಅಕೌಂಟ್ಸಲ್ಲಿ ಏನಾದ್ರು ತಪ್ಪಿದರೆ ಅಕೌಂಟೆಂಟ್ ಜನರಲ್ಲು, ಆಡಿಟರ್ ಜನರಲ್ ಅವರನ್ನು ಸಹ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೇಮಕಾತಿ ಆಗಬೇಕಾದ್ರೆ ಅದಕ್ಕೆ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನಾದರೂ ದೋಷಗಳಿದ್ದು ನಡೆಸೋಕ್ಕಾಗದೆ ಹೋದರೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತಂದರೆ ಎಲ್ಲ ವಿಷಯದಲ್ಲೂ ಸಹ ಒಂದು ಪ್ರಪಂಚದಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಏನಾದರೂ ಇದೆ ಅಂತ ಹೇಳಿದ್ರೆ ಭಾಳ ಒಂದು ವಿವರವಾಗಿ ಬರೆದಿಟ್ಟಿರೋದು ಒಂದು ಭಾರತದ ಸಂವಿಧಾನ ಅನ್ನೋದು ನಮ್ಮ ಹೆಗ್ಗಳಿಕೆ. ಭಾರತ ದೇಶ ಅನ್ನೋದು ಭಾಳ ವಿಭಿನ್ನವಾದ ದೇಶ. ಭಾರತ ಅಂತ ಆಗಬೇಕಾದ್ರೆ 500-600 ಪ್ರಿನ್ಸ್ಲಿ ಸ್ಟೇಟ್ಸ್, ಯಾವ ರಾಜರಿದ್ದಂಥ ಜಾಗ. ಅನೇಕ ರಾಜರು, ಈಗ ಉದಾಹರಣೆಗೆ ಹೈದರಾಬಾದು, ಜುನಾಗಢ್, ಭೂಪಾಲು, ತಿರುವನಂತಪುರ ಇವರೆಲ್ಲ ಭಾರತದಲ್ಲಿ ಇರೋದಕ್ಕೆ ಒಪ್ಪಲಿಲ್ಲ. ಇದು ಸರ್ದಾರ್ ಪಟೇಲ್ರಂಥ ಒಂದು ಚಾಣಾಕ್ಷ ಒಬ್ಬರು ದೇಶದ ಹಿತದೃಷ್ಟಿಯನ್ನು ಇಟ್ಟುಕೊಂಡಿರೋ ವ್ಯಕ್ತಿ ಆದ್ದರಿಂದ ಇವತ್ತು ಭಾರತ ಅನ್ನತಕ್ಕಂಥ ಒಂದು ಸ್ವರೂಪವನ್ನು ನಾವು ಕಂಡಿದ್ದೀವಿ. ಇದಿಲ್ಲದಲೇ ಹೋಗಿದ್ದಿದ್ರೆ, ಈ ಸಂವಿಧಾನದಲ್ಲಿದ್ದು ನಾವು ಕೆಲಸ ಮಾಡ್ದಲ್ಲೇ ಹೋಗಿದ್ರೆ ಭಾರತ ಅನ್ನೋ ಒಂದು ಒಕ್ಕೂಟವೇ ಇಲ್ಲದಲೇ 500-600 ರಾಜ್ಯಗಳಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಅಷ್ಟು ಕಷ್ಟಪಟ್ಟು ಈ ಅನೇಕ ರಾಜ್ಯಗಳನ್ನು ಒಟ್ಟುಗೂಡಿಸಿ ಭಾರತ ದೇಶ ಅಂತ ಹೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ನಾವು ಎಲ್ಲಿ ತನಕ ದೇಶದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಜವಾಬ್ದಾರಿ ಇಲ್ಲದೆ ಸಾರ್ವಜನಿಕ ಕೆಲಸದಲ್ಲಿ ನಾವು ದುರುದ್ದೇಶದಿಂದ ಲಂಚ ರುಷವತ್ತುಗಳಿಗೆ ಆಸೆ ಪಡೆದಲೆ ನಮ್ಮ ಜೀವನದಲ್ಲಿ ಸತ್ಯ, ಪ್ರೇಮ, ಅಹಿಂಸೆ ಈ ಮಾರ್ಗಗಳನ್ನು ಯಾವ ಗಾಂಧೀಜಿಯವರು ಹೇಳಿದ್ರು ಆ ಒಂದು ಮೌಲ್ಯಗಳನ್ನು ನಾವು ಇಟ್ಕೊಳ್ದಲ್ಲೇ ಹೋದರೆ ಈ ಸಂವಿಧಾನಕ್ಕೆ ಅಪಚಾರ ಅಂಥ ಸಂದರ್ಭ ಬರುತ್ತೆ. ಹಾಗಾಗಿ ಸಂವಿಧಾನದ ಮೌಲ್ಯ ಅಂತ ಹೇಳಿದ್ರೆ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅವರ ಸಂಸಾರಗಳು ಹಾಳಾಗಿ ಹೋಗಿದೆ. ಅವರ ಒಂದು ಅನೇಕ ಜನ ವೃತ್ತಿಪರ ವಕೀಲರು ಇದ್ದರು. ಅವರೆಲ್ಲರೂ ಸಹ ನಮ್ಮ ವೃತ್ತಿಯನ್ನು ಬಿಟ್ಟು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಹಾಗಾಗಿ ನಾವು ಇವತ್ತಿನ ದಿನ ನಾವು ಸಂವಿಧಾನವನ್ನು ತಿಳ್ಕೊಳ್ಳೋದು ಅಲ್ಲದೆ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಸಹ ನಮ್ಮ ಕುಟುಂಬ ಅಲ್ಲದಲೇ ನಮ್ಮ ಸಮಾಜದ ಸುತ್ತಮುತ್ತ ಇರೋದ ಎಲ್ಲ ಹಿತದೃಷ್ಟಿಯನ್ನು ನಾವು ಕಾಣಿದ್ರೆ ಅದರಲ್ಲಿ ನಮ್ಮ ಭಾರತದ ಒಂದು ಸನಾತನ ಸಂಸ್ಕೃತಿ ಏನಿದೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಣ. ಎಲ್ಲರೂ ಹೇಳಿದ್ರಲ್ಲೂ ಎಲ್ಲ ಭಿನ್ನಾಭಿಪ್ರಾಯ, ಬೇರೆ ಬೇರೆ ಅಭಿಪ್ರಾಯಗಳಿದೆ, ಬೇರೆ ಬೇರೆ ಭಾಷೆಗಳಿದೆ, ಬೇರೆ ಬೇರೆ ಒಂದು ಸಂಸ್ಕೃತಿಗಳಿದೆ. ಇದೆಲ್ಲವನ್ನು ಒಗ್ಗೂಡಿಸ್ಕೊಂಡು ಬಂದಿರೋದು ಒಂದು ಭಾರತ ದೇಶ ಅಂತ ಆಗಿರತಕ್ಕಂಥ ಒಂದು ವ್ಯವಸ್ಥೆ. ಈ ಭಾರತ ದೇಶ ಅಂತ ಆಗಬೇಕಾದ್ರೆ ಯಾವ ಒಂದು ಪ್ರಸ್ತಾವನೆಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ ಅವೆಲ್ಲರ ಒಂದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಆಗಬೇಕಾದ್ರೆ ಅದರ ಹಿಂದೆ ಎಷ್ಟು ತ್ಯಾಗ, ಎಷ್ಟು ಒಂದು ಜನರ ಹೋರಾಟ ಇದೆ ಅನ್ನೋದನ್ನು ನಾವೆಲ್ಲರೂ ಸಹ ತಿಳ್ಕೊಬೇಕು. ಅದರಲ್ಲೂ ಮಕ್ಕಳು ಈ ಸಂವಿಧಾನದ ಒಂದು ಆದರ್ಶವನ್ನು ತಿಳ್ಕೊಂಡು ಮಕ್ಕಳಲ್ಲಿ ಬರ್ತಕ್ಕಂಥ ಮಕ್ಕಳ ಮನಸ್ಸು ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಯಾವತ್ತೂ ಯಾವುದೇ ಒಂದು ದೋಷವಿಲ್ಲದಂಥ ಒಂದು ಮನಸ್ಸು, ಬಹಳ ಒಂದು ನಿರ್ಮಲವಾದಂಥ ಒಂದು ಮನಸ್ಸು. ಮಕ್ಕಳು ಇವತ್ತಿನ ದಿನ ದೊಡ್ಡವರಿಗೆ ಬುದ್ಧಿ ಹೇಳ್ತಕ್ಕಂಥ ಒಂದು ಶಕ್ತಿ ಮಕ್ಕಳಿಗಿದೆ. ಹಾಗಾಗಿ ಮಕ್ಕಳು ಈ ಸಂವಿಧಾನದ ಮೌಲ್ಯವನ್ನು ತಿಳಿದುಕೊಂಡು ಅವರವರ ಕುಟುಂಬದಲ್ಲೂ ಸಹ ಅವರ ತಂದೆ ತಾಯಿಗಳಿಗೂ ಸಹ ಈ ಸಂವಿಧಾನದಲ್ಲಿ ಇರತಕ್ಕಂಥ ಯಾವ ಒಂದು ಆದರ್ಶ ಇದೆ ಅದರ ಪ್ರಕಾರ ನಾವೆಲ್ಲರೂ ಮಾಡಬೇಕು. ಇದು ಯಾರೋ ಒಬ್ಬ ಪ್ರಧಾನಮಂತ್ರಿ ಆಗಿಬಿಟ್ಟು ಅದನ್ನು ಒಬ್ಬನ ಕೈಯಲ್ಲೇ ಎಲ್ಲ ಒಂದು ದೇಶದ ಹಿತದೃಷ್ಟಿಯಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಸಹ ನಾವಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಈ ಸಂವಿಧಾನದ ಮೌಲ್ಯವನ್ನು ಎತ್ತಿ ಹಿಡಿದ್ರೆ ಮಾತ್ರ ನಮ್ಮ ದೇಶ ಒಂದು ಸುಭಿಕ್ಷವಾಗಿ ಹೋಗುತ್ತೆ. ಇಡೀ ವಿಶ್ವದಲ್ಲೇ ಸಹ ವಿಶ್ವಗುರು ಅನ್ಕೋಬೇಕಾದ್ರೆ ಸಂವಿಧಾನದ ಮೌಲ್ಯಗಳನ್ನು ನಾವು ಇವತ್ತು ಎತ್ತಿ ಹಿಡಿಬೇಕು. ಅದರಲ್ಲೂ ಸಹ ಇವತ್ತು ಅನೇಕ ವಿಶ್ವದಲ್ಲಿ ಬಹಳ ಒಂದು ಯುವಕರಿರ್ತಕ್ಕಂಥ ರಾಷ್ಟ್ರ, ಬಹಳ ಮಕ್ಕಳಿರ್ತಕ್ಕಂಥ ರಾಷ್ಟ್ರ ಅಂದರೆ ನಮ್ಮ ಭಾರತ ದೇಶ. ಹಾಗಾಗಿ ಎಲ್ಲ ಮಕ್ಕಳು ಸಹ ಈ ಸಂವಿಧಾನದ ಒಂದು ಇರತಕ್ಕಂಥ ಸಂವಿಧಾನ ಹೇಗೆ ರೂಪುಗೊಂಡಿತು, ಸಂವಿಧಾನದ ಒಂದು ಪಡಿಬೇಕಾದ್ರೆ ಇದಿರ್ತಕ್ಕಂಥ ಹೋರಾಟ ಏನು, ಸಂವಿಧಾನ ನಮ್ಮಿಂದ ಏನು ಅಪೇಕ್ಷೆ ಪಡುತ್ತೆ, ಸಂವಿಧಾನದ ಮೌಲ್ಯದ ಪ್ರಕಾರ ನಾವು ಹೇಗೆ ಜೀವನ ಮಾಡಬೇಕು, ಇದೆಲ್ಲರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಅನೇಕ ನಾಯಕರುಗಳ ಒಂದು ಆದರ್ಶ ಏನಿತ್ತು, ಅವರ ಕನಸೇನಿತ್ತು, ಅವರ ಕನಸನ್ನು ನಾವು ನನಸು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂದಿನ ಒಂದು ಜನಾಂಗದ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇದೆ. ಇದನ್ನೆಲ್ಲ ನೀವು ಅರಿತುಕೊಂಡು ನಿಮ್ಮ ಜೀವನದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಬಯಸ್ತೀನಿ. ಹೊಸ ಬದಲಾವಣೆ, ತಿದ್ದುಪಡಿ ಸಂವಿಧಾನದಲ್ಲಿ ತಂದಿದ್ದೇನದು ಬಹಳ ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣದ ಹಕ್ಕನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮಲ್ಲಿ ಯಾವಾಗ ರೈಟ್ ಟು ಎಜುಕೇಷನ್ ಅಂತ ಏನಿದೆ, ಪ್ರತಿಯೊಬ್ಬನಿಗೂ ಸಹ ಶಿಕ್ಷಣ ಪಡೆತಕ್ಕಂಥ ಒಂದು ಹಕ್ಕಿದೆ.
ಆದರೆ ದುರದೃಷ್ಟವಶಾತ್ ಈ ಶಿಕ್ಷಣ ಪಡೀತಕ್ಕಂಥ ಹಕ್ಕು ಎಲ್ರಿಗೂ ಸಹ ತಲುಪಿಲ್ಲ. ಹಾಗಾಗಿ ಇದಕ್ಕೋಸ್ಕರ ಒಂದು ಪರಿಚ್ಛೇದ, ಒಂದು ಆರ್ಟಿಕಲ್ 21A ಅಂತ ಹೇಳಿ ಅದನ್ನು 2002ನೇ ಇಸ್ವಿನಲ್ಲಿ ತಂದರು. ಅದರ ಪ್ರಕಾರ 6ರಿಂದ 14 ವರ್ಷದ ತನಕ ಪ್ರತಿಯೊಬ್ಬರಿಗೂ ಸಹ ಒಂದು ಶಿಕ್ಷಣವನ್ನು ಪಡೀತಕ್ಕಂಥ ಒಂದು ಹಕ್ಕಿದೆ. ಆ ಒಂದು ಶಿಕ್ಷಣದ ಹಕ್ಕಲ್ಲೇ ಈಗ ಪ್ರತಿಯೊಬ್ಬರಿಗೂ ಸಹ ಬಡವರಿಗೆ ಇರತಕ್ಕಂಥ ಮಕ್ಕಳಿಗೂ ಸಹ ಯಾವ್ಯಾವ ಶಾಲೆಗೆ ಸೇರಬೇಕು ಅದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಎಲ್ಲ ಸಂವಿಧಾನದ ಆಶೋತ್ತರಗಳು ಈಡೇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಬ್ಬನಿಗೂ ಸಹ ಶಿಕ್ಷಣದ ಅವಶ್ಯಕತೆ ಇದೆ. ಶಿಕ್ಷಣ ಅಂದರೆ ಏನು? ನಮ್ಮ ಒಂದು ವ್ಯಕ್ತಿಯ ಒಂದು ಅವನ ಚಿತ್ರಣ ಏನಿದೆ ಅದನ್ನು ಬದಲಾಯಿಸಿಕೊಂಡು ವ್ಯಕ್ತಿಯಾಗಿ ಇನ್ನೂ ಒಂದು ಹೆಚ್ಚಿನ ಮೇಲ್ಮಟ್ಟವನ್ನು ತಲುಪೋದು ಒಂದು ಶಿಕ್ಷಣ. ಬರೀ ಪುಸ್ತಕಗಳನ್ನು ಓದೋದು ಅಷ್ಟೇ ಅಲ್ಲ, ಅದು ನಮ್ಮ ನಿಜ ಜೀವನದಲ್ಲಿ ನಾವು ಏನು ಓದಿದ್ದೀವಿ, ಏನು ಆದರ್ಶಗಳನ್ನು ಇಟ್ಕೊಂಡಿದ್ದೀವಿ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗಬೇಕು. ಹಾಗಾಗಿ ಯಾವ ಒಂದು ಶಿಕ್ಷಣದ ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಆ ಶಿಕ್ಷಣದ ಹಕ್ಕು ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಸಂವಿಧಾನದ ಮೌಲ್ಯಗಳನ್ನು ಸಹ ಅದನ್ನು ಅಳವಡಿಸ್ಕೋಬೇಕು. ಹಾಗಲ್ಲದಲ್ಲೇ ಇದರ ಹಕ್ಕಿನ ಜೊತೆಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವುದು ಸ್ಫೂರ್ತಿದಾಯಕವಾದಂಥ ಆದರ್ಶಗಳಿತ್ತೋ ಅದನ್ನು ಗೌರವಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರನ್ನೂ ಸಹ ಇದೆ. ಅದಲ್ಲದೆ ಇವತ್ತಿನ ದಿನದಲ್ಲಿ ಸಾರ್ವಭೌಮತ್ವ ಅಲ್ಲದಲ್ಲೇ ಐಕ್ಯತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಬೇಕು. ದೇಶದಲ್ಲಿ ಇವತ್ತು ಅನೇಕ ಜನ ಪರದೇಶಗಳ ಆಕ್ರಮಣ ಮಾಡಿ ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ತೊಂದರೆ ಕೊಡ್ತಕ್ಕಂಥ ಒಂದು ಸಂದರ್ಭಗಳಲ್ಲೂ ಸಹ ನಮ್ಮೆಲ್ಲರ ಜವಾಬ್ದಾರಿ ಏನಲ್ಲದೆ ದೇಶದ ರಕ್ಷಣೆಗೆ ಯಾವಾಗ ಕರೆ ಬರುತ್ತೆ ಅದಕ್ಕೆ ಹೋಗಿ ನಾವು ರಕ್ಷಣೆಗೆ ಒಂದು ಕರೆಗೆ ಹೋಗೋಡ್ತಕ್ಕಂಥ ಒಂದು ಕರ್ತವ್ಯವೂ ಸಹ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿದೆ. ಇದಲ್ಲದಲ್ಲೇ ಅನೇಕ ಜನ ಮೂಢನಂಬಿಕೆಗಳಿಂದ ಏನೇನೋ ಒಂದು ದುಷ್ಟ ಸಂಪ್ರದಾಯಗಳು, ಒಂದು ಸಮಾಜ ವಿರೋಧಿ ಸಂಪ್ರದಾಯಗಳನ್ನು ಸಹ ನಾವು ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸ್ಕೊಳ್ಳೋದು ಸಹ ಒಂದು ಮೂಲಭೂತ ಕರ್ತವ್ಯಗಳು. ಇದೆಲ್ಲದಕ್ಕಿಂತ ಹೆಚ್ಚಿಗೆ ಒಂದು ವಿಶೇಷವಾದದ್ದು ಇವತ್ತಿನ ದಿನಗಳಲ್ಲಿದೆ ಅಂದರೆ ಸಾರ್ವಜನಿಕ ಸ್ವತ್ತನ್ನು ರಕ್ಷಣೆ ಮಾಡೋದು. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಅನೇಕ ಸಾರಿ ಯಾವುದೋ ಒಂದು ಮುಷ್ಕರಗಳ ಯಾವುದೋ ಒಂದು ನೆಪದಲ್ಲಿ ಸಾರ್ವಜನಿಕ ಸ್ವತ್ತುಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದೆ. ಅಂದರೆ ನಾವು ನಮ್ಮ ಸ್ವತ್ತನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು, ಸಾರ್ವಜನಿಕ ಸ್ವತ್ತನ್ನು ನಾಶ ಮಾಡೋದು, ಇದು ಮೂಲಭೂತ ಕರ್ತವ್ಯದಲ್ಲಿ ಸೇರಿರುವ ಪ್ರಕಾರ ಸಾರ್ವಜನಿಕ ಸ್ವತ್ತನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಇದಲ್ಲದೆ ರಾಷ್ಟ್ರವನ್ನೇ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು, ನಾವು ಮಾಡಬೇಕಾದ ಕೆಲಸ ಏನು, ಇದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಆದರ್ಶಗಳನ್ನು ನಾವು ಅಳವಡಿಸ್ಕೋಬೋದು. ಅದರಿಂದ ಈ ಸಂವಿಧಾನದ ಒಂದು ಪರಿಚಯ ಬರೀ ಒಂದು ವಕೀಲರಿಗೆ, ಕಾನೂನು ಓದೋರಿಗೆ ಅಷ್ಟೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಸಂವಿಧಾನದ ಒಂದು ಪರಿಚಯ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಸಾರ್ವಜನಿಕ ಸೇವೆಗೆ ಸೇರಬೇಕು, ಏನು ಹೇಳ್ದು ಯಾವ ರೀತಿ ಕಾನೂನು ಮಾಡ್ಬೋದು, ನಿಮಗೆ ರಕ್ಷಣೆ ಏನಿದೆ, ಹಿಂದುಳಿದವ್ರಿಗೆ ಏನು ರಕ್ಷಣೆ ಇದೆ, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲ ನೀವು ಯಾರೋ ಒಂದು ಜನ ಬಂದು ಯಾವುದೋ ಒಂದು ಜೆಂಡರ್ ಇನ್ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆ ಮಾಡೋದಿಲ್ಲ, ಕೆಲವರು ಗಂಡಸರಿಗೆ ಒಂದು ರೀತಿ ಮಾಡ್ತಾರೆ, ಹೆಂಗಸರಿಗೆ ಒಂದು ಮಾಡ್ತಾರೆ, ಅದರಲ್ಲಿ ಕಾನೂನಿನಲ್ಲಿ ನಿಮಗೆ ರಕ್ಷಣೆ ಇದೆ. ಹಾಗಾಗಿ ಕಾನೂನನ್ನು ತಿಳ್ಕೊಂಡ್ರೆ ನಮ್ಮ ಮೇಲೆ ಆಗತಕ್ಕಂಥ ಒಂದು ದೌರ್ಜನ್ಯಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಸಂವಿಧಾನದ ಪರಿಚಯ ಬಹಳ ಉತ್ತಮವಾದದ್ದು. ಅದಲ್ಲದೆ ಒಂದು ನ್ಯಾಯಾಂಗದಲ್ಲೂ ಸಹ ನಾವು ಹೋಗಿ ಭಾಗವಹಿಸಿದ್ರೆ ಜನಗಳಿಗೆ ಯಾರು ಏನೇನು ತೊಂದರೆ ಇರುತ್ತೆ ಅವ್ರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ನ್ಯಾಯಾಂಗಕ್ಕೆ ನಾವು ಒಬ್ಬರು ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳಿದ್ದಾರೆ, ಆ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳಿದ್ದಾರೆ, ವಕೀಲರನ್ನು ನೇಮಿಸ್ಬೋದು, ಜಿಲ್ಲಾ ನ್ಯಾಯಾಧೀಶದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ಬೋದು. ಈ ರೀತಿಯಾಗಿ ನ್ಯಾಯಾಂಗದಲ್ಲಿ ಮಾಡ್ತಕ್ಕಂಥ ಕೆಲಸದಿಂದ ಸಾರ್ವಜನಿಕ ಸೇವೆಯಲ್ಲಿ ಒಂದು ಸಮಾಜಕ್ಕೆ ಬಹಳ ಒಂದು ಅನೇಕ ಅನುಕೂಲತೆಗಳನ್ನು ಮಾಡ್ಬೋದು. ನಮ್ಮ ವೃತ್ತಿಯಲ್ಲೂ ಸಹ ಅನುಕೂಲ ಆಗ್ತಕ್ಕಂಥ ಅನೇಕ ಅವಕಾಶಗಳಿದೆ. ಅದಲ್ಲದಲ್ಲೇ ಹೋದರೂ ಸಹ ನ್ಯಾಯಾಂಗಕ್ಕೆ ನ್ಯಾಯವನ್ನೇ ಓದೋದು ಅದರಿಂದ ಆಗ್ತಕ್ಕಂಥ ಲಾಭ ಒಂದು ಕಡೆ. ಅದಲ್ಲದೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕು ಕರ್ತವ್ಯಗಳು ನಿಮಗೆ ಗೊತ್ತಿದ್ದರೆ ಇವತ್ತಿನ ದಿನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕ್ಬೋದು. ಯಾವುದಾದ್ರು ಒಂದು ಸರ್ಕಾರದಲ್ಲಿ ಯಾವುದೋ ರೋಡನ್ನು ರಿಪೇರಿ ಮಾಡಲಿಲ್ಲ, ಏನೋ ಒಂದು ತೊಂದರೆಯನ್ನು ಮಾಡಿದ್ರು, ಅನ್ಯಾಯ ಮಾಡಿದ್ರು, ಸೀದಾ ಹೋಗಿ ನೀವು ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕ್ಬೋದು. ಅದಕ್ಕೆ ನಿಮಗೆ ಇರತಕ್ಕಂಥ ಹಕ್ಕುಗಳ ಒಂದು ಪರಿಚಯ ಇರಬೇಕಾಗುತ್ತೆ. ಹಾಗಾಗಿ ಯಾವ ಒಂದು ಹಕ್ಕುಗಳು ನಮ್ಮದೇನು, ನಮ್ಮ ಕರ್ತವ್ಯಗಳೇನು, ಇದನ್ನು ಪರಿಚಯ ಮಾಡಬೇಕಾದ್ರೆ ನ್ಯಾಯಾಂಗದಲ್ಲಿ ಹೋಗಿ ಕೆಲಸ ಮಾಡಿ ವಕೀಲರಾಗಿ, ನ್ಯಾಯಮೂರ್ತಿಗಳಾಗಿ, ನ್ಯಾಯಾಧೀಶರಾಗೋದು ಒಂದು ಭಾಗ. ಅದಲ್ಲದಲ್ಲೇ ಇದ್ದರೂ ಸಹ ನ್ಯಾಯಾಂಗದಲ್ಲಿ ಹೋಗಿ ಕೆಲಸ ಮಾಡದಲ್ಲೇ ಹೋದರೂ ಸಹ
ಪ್ರತಿಯೊಬ್ಬ ಮನುಷ್ಯನ ಒಂದು ಭಾರತೀಯ ನಾಗರಿಕರಿಗೂ ಸಹ ಈ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಕರ್ತವ್ಯಗಳು, ಅಧಿಕಾರಗಳು, ಇದರಿಂದ ಅದರ ಮೇಲೆ ಅವ್ರ ಮೇಲೆ ಪರಿಣಾಮ ಬೀರೋದ್ರಿಂದ ಸಂವಿಧಾನದ ಒಂದು ಸೂಕ್ಷ್ಮವಾಗಾದರೂ ಆದಷ್ಟು ಮಟ್ಟಿಗೆ ಒಂದು ಪರಿಚಯ ಮಾಡಿಕೊಂಡ್ರೆ ಇದರಿಂದ ನೀವು ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗುತ್ತೆ. ಸಂವಿಧಾನದ ಮೌಲ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಇದು ಸಂವಿಧಾನದ ಆದರ್ಶವನ್ನು ಅಳವಡಿಸಿಕೊಂಡು ದೇಶದ ಒಂದು ಸಮಗ್ರತೆ, ಅಭಿವೃದ್ಧಿಗೆ ಕಾರ್ಯತತ್ಪರರಾಗೋದು ಅತ್ಯಂತ ಅವಶ್ಯಕ. ಭಾರತ ಸಂವಿಧಾನವನ್ನು ಯಾರಾದರೂ ತಿಳ್ಕೊಂಡಿದ್ರೆ ಅದು ನಮ್ಮ ದೇಶ, ನನ್ನ ಹಿರಿಮೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಯಾರು ಸಂವಿಧಾನವನ್ನು ಓದ್ತಾರೋ ಅದು ನಮಗೆ ನಮ್ಮ ದೇಶದ ಬಗ್ಗೆನೇ ಒಂದು ಗೌರವ ಕೊಡ್ತಕ್ಕಂಥ ಒಂದು ಸಾಧನ ಆಗಿದೆ. ಹಾಗೆಲ್ಲರೂ ಸಹ ನೀವು ಯಾವ ಒಂದು ಪ್ರತಿಯೊಬ್ಬರೂ ಸಹ ನನ್ನ ದೇಶ, ನನ್ನ ಹಿರಿಮೆ ಅಂತ ಅಂದ್ಕೊಂಡು ಈ ಒಂದು ಸಂವಿಧಾನದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಎಲ್ಲರೂ ಜೊತೆಗೆ ಸೇರಿ ನಾವು ಸದೃಢ ಭಾರತವನ್ನು ಕಟ್ಟೋಣ.